ಶಿರವೇದನೆ ಆಗಿರುವುದು. ನೀನು ಬೇಗನೆ ಹೋಗಿ ಕಾಪಾಡು ಪಾರ್ಥ ದುರದೊಳಗೆ ಸಮರ್ಥ. ಇದೇನು ಆಶ್ಚರ್ಯಕರವಾದ ಸಂಗತಿ. ಅದೇನು ಭೂಪತಿ? ಆ ಸಾರಥೆ ದೇವಾ, ಎನ್ನ ಪ್ರಾಣವಲ್ಲವಿಯಾಗ ಧ್ರುಪದ ನಂದನಿಗೆ ಶಿರವೇದನೆ ಆಗಿರುವುದೆಂದು ನಡೆಯುತ್ತದೆ. ಹೌದು ದೇವಾ. ಅಯ್ಯೋ, ಇದಕ್ಕೆ ನಾನೇನು ಮಾಡಲಿ? ಶಿರವೇದನೆಯನ್ನು ನಾನು ಹೇಗೆ ಕಾಪಾಡಿಕೊಳ್ಳಲಿ? ನನಗೊಂದು ದಿಕ್ಕ ದೋಚದಂತಾಗಿರುವುದು. ಹೌದು ದೇವಾ. ಆ ಸಾರಥೆ ದೇವಾ, ಲೋಚನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಎನ್ನ ಮಡಿದ ಪಿಡಿಗಳಾದ ಧ್ರುಪದ ನಂದನಿಯ ಶಿರವೇದನೆಯ ಕೂಗ ಸಾರಥೆ ದೇವಾ. ಅಯ್ಯೋ, ಎನ್ನ ನೆನೆದು ಧ್ರುಪದ ನಂದನೆ ಅದೆಷ್ಟೊಂದು ಪರಿತಪಿಸುವಳು ಏನು. ಜಾಗೃತಿಯಿಂದ ದ್ರೌಪದಿರುವ ಸಣಕ್ಕೆ ರಥವಲ್ಲ ಬಿಡ ಸಾರಥೆ. ಅದು ಜಾಗೃತಿ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಮ್ಮ ತಿಮ್ಮಪ್ಪ ಇವರು 2,000 ರೂಪಾಯಿಯನ್ನು ಸಂಘದ ಪರವಾಗಿ ಈ ಸಂಘಕ್ಕೆ ಕೊಟ್ಟಿರ್ತಾರೆ. ಬಯಲಾಟ ಸಂಘಕ್ಕೆ. ಸಂಘದವರು ಬಂದು ತೆಗೆದುಕೊಳ್ಳಬೇಕಂತ ಆಗಿರುವುದೊಂದು ಆಕಾಶವಾಣಿ ನುಡಿದಿದ್ದ ನಿಜವೇ ಹೇಗೆ? ಹಾಗೆ ಸುಂದರ, ನಾನೇನು ಮಾಡಲಿ? ನಿನ್ನ ಶಿರವೇದನೆಯನ್ನು ನಾನು ಹೇಗೆ ಕಡಿಮೆ ಮಾಡಲಿ? ನನ್ನ ಬಂದು ದಿಕ್ಕುಗೋಚುವಂತಾಗಿರುವುದು ಅಹೇವಲ್ಲವೇ ಅಲ್ಲವ? ಅಯ್ಯೋ, ನೀನಿಲ್ಲದಂತಡೆ ಎಲ್ಲ ಪ್ರಾಣವೂ ನಿನ್ನ ಮಗನೇ ಒಂದು ಕ್ಷಣ ಮಾತ್ರದೋಳು ಈ ಭೂಮಿಯ ಮೇಲೆ ಜೀವಿಸಲಾಗುತ್ತದೆ. ರಮಣೆ, ನೀನಿಲ್ಲದಿದ್ದರೆ ಜೀವಿಸಲಾಗುತ್ತದೆ. ಕಾಂತ, ಕಾಂತೆ, ನನ್ನ ಶಿರವೇದನೆಯ ಕೂಗನ್ನು ಕೇಳಿ ಇಲ್ಲಿವರೆಗೂ ಬಂದೆಯಾ? ಹೌದು ಸುಂದರೇ. ಎನ್ನ ತಾಪವನ್ನು ಏನೆಂದು ಹೇಳಲಿ ಪ್ರಿಯ? ಬಂದ ಶಿರವೇದನೆ ನನ್ನ ಮುಂದೆ ಹೇಳು ಕಾಂತೆ. ಕಾಂತೆ, ಚೆನ್ನಾಗಿ ಹೇಳು. ಎನ್ನಯ ಮೋರೆಯ ಧ್ವನಿಯ ಕೇಳಿದೆ ನೀನಿಯ ಕಾಂತ, ಕಾಂತೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತೆ.
ಕೇಳಿ ಇಲ್ಲಿವರೆಗೂ ಬಂದೆಯಾ? ಹೌದು ಸುಂದರಿ. ಎನ್ನ ಕಷ್ಟವನ್ನು ಏನೆಂದು ಹೇಳಲಿ ಕಾಂತ ಗುಣವಂತ. ಆಹೇ ಪ್ರಾಣ ಕಾಂತಿ ಬಿಡು ನಿನ್ನ ಮನದ ಚಿಂತೆ. ಆಹೇ ಸುಂದರಿ, ಕುಂತಿಸುತ್ತರಾದ ಪಂಚ ಪಾಂಡವರಮ್ಮ ತೈಲ ಕಲಸದೊಳು ಒಟ್ಟಗೂಡ ಸಂಸಾರ ಸಾಗರಮ್ಮ ಧ್ವಜ ಪ್ರತ್ಯಲಿಸಿ ಪಾಂಡವರ ಮನವನ್ನ ಮಂದಾರ ಸುಖದ ಸಂಪತ್ತಿಗೆ ಹತ್ತಿರ ವೈಖರಿ. ಅಹೇ ಸುಂದರಿ, ಮುಂದಿನ ದಿನ ತೋಳು ನಿನಗಾಗುವ ಕಾಲದಿಂದ ವೇದನೆಯ ಕಾಡುತ್ತಿರುವುದು ಕಡಿಮೆ ಮಾಡಿರುತ್ತದೆ. ಮೂರು ಲೋಕದ ಗಂಡನಂತ ಬೆರಳಾಕಿದ ಕಲ್ಲಿಯಾದ ಪಾರ್ಥನ ಸತಿಯಾದ ಸಂಚಿಸುವುದು ತರವಲ್ಲ. ದುರ್ಮದರಿಂದಲೇ ಸತಿಯಾವತಿಗೆ ಬಂದರೆ ಕಾಂತಿ. ಹಾಗಾದರೆ ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನಯ ಮೊರೆಯ ಧ್ವನಿಯ ಕೇಳಿದೆ ನಿಮ್ಮಗೆ ಇನಿಯ. ಎನ್ನಯ ಮೊರೆಯ ಧ್ವನಿಯ ಕೇಳಿದೆ ನಿಮ್ಮಗೆ ಇನಿಯ. ಏನು ಹೇಳಲಿ ಎನ್ನ ತಾಪವ, ಏನು ಹೇಳಲಿ ಎನ್ನ ತಾಪವ. ಆಯಿತು ನೀ ಗತಿದೇವ, ಆಯಿತು ನೀ ಗತಿದೇವ. ಎನ್ನಯ ಮೊರೆಯ ಧ್ವನಿಯ ಕೇಳಿದೆ ನಿಮ್ಮಗೆ ಇನಿಯ. ಎನ್ನ ಪ್ರಾಣ ಸಂಕಟವನ್ನು ಏನೆಂದು ಹೇಳಲಿ ಪ್ರಿಯ. ಅದೇನು ಕಾಂತಿ. ಎನ್ನ ಮಾತನ್ನು ನಡೆಸಿಕೊಡುವೆನೆಂದು ನೀನು ವಚನವನ್ನು ಕೊಟ್ಟರೆ ವಿಚಾರವನ್ನು ನಿನ್ನ ಮುಂದೆ ತಿಳಿಸುವೆನು. ಹೌದೇನು ಕಾಂತಿ. ಹೌದು ಕಾಂತ ಗುಣವಂತ. ನಡೆಸಿಕೊಡುವುದಾದರೆ ನಡೆಸಿಕೊಡುವುದು ಕಾಂತಿ. ಪಂಚ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ, ಪ್ರಾಣಪತಿ, ನಿನಗೆ ಬಂದ ಸಂಕಟವನ್ನು ಕಡಿಮೆ ಮಾಡುವನೆಂದು ವಚನವನ್ನು ಕೊಟ್ಟರೆ ಮಾತ್ರ ಹೇಳುವನೆಂದು ಹೇಳಿಲ್ಲ. ಹೌದು ಕಾಂತ. ನಿನಗೆ ನ್ಯಾಯವೇ. ಅಹೇ ಸುಂದರೇ, ಸುಂದರ, ಹಿಂದಕ್ಕೆ ನಮ್ಮ ತಾಯಿಯಾದ ಕುಂತಿ ದೇವಿಯ ಗಜಗೌರಿ ರಥವನ್ನು ಮಾಡಬೇಕೆಂದು ನಮ್ಮ ಇವರನ್ನು ಕೇಳಿದಾಗ, ಅಹೇ ಸುಂದರೇ, ಸುಂದರ, ಶ್ರೀಕೃಷ್ಣ ಪರಮಾತ್ಮನಿಗೆ ಸಖನಾಗಿ ಶ್ರೀ ಕಲ್ಲೇಶ್ವರ ಅಂತ ಕಾರಣದಿಂದ ಸುರಲೋಕಕ್ಕ ತನವನ್ನು ಓಡಿ ಸೋಪಾನವನ್ನು ಕಟ್ಟಿ, ಅಹೇ ಸುಂದರೇ, ಸುಂದರ, ತಂದೆಯಾದ ದೇವೇಂದ್ರನಲ್ಲಿ ಇದ್ದ ಕಾಮತೆಯನ್ನು ಕಲ್ಪವೃಕ್ಷ, ಐರಾವತ, ಚಿಂತಾಮಣಿ ಮೊದಲಾದ ವಸ್ತುಗಳನ್ನು ತಂದಿಟ್ಟ ಕಲಿಪಾರ್ಥನಪ್ಪ ಮಾಧ್ಯಮರಿಗೆ ಮಾತು ಕೊಟ್ಟ ಮಾತು ತಪ್ಪುವೆಂದು ದಿಟ್ಟ ಭಾಷೆಯನ್ನು ಕೊಡು ಎಂದು ಎಂಥ ಮಾತು ಮಾಡಿದೆ. ಅದೇ ಸುಂದರೇ, ಸುಂದರ, ನನ್ನ ಜನಕನಾದ ಪಾಂಡುರಾಯನ ಪಾದದಾಣೆ, ಎತ್ತ ಮಾತಿಯಾದ ಕುಂತಿ ದೇವಿಯ ಪಾದದಾಣೆ, ಶ್ರೀಗುಣ ಕಲ್ಲೇಶ್ವರ ಪಾದದಾಣೆ. ಅಹೇ ಸುಂದರೇ, ಸುಂದರ, ಸಕಲ ಇಷ್ಟಾರ್ಥವನ್ನು ಸಿದ್ಧಪಡಿಸುವ ಎನ್ನ ವೃತ್ತದುಡಿಯನಾದ ಶ್ರೀಕೃಷ್ಣನ ಪಾದದಾಣೆ. ಅಹೇ ಅಲ್ಲದೆ ನನಗೆ ಬಂದ ಸಂಕಟವನ್ನು ಕಡಿಮೆ ಮಾಡಲಿದ್ದರೆ ನೂರು ಲೋಕದ ಗಂಡನೆಂದು ಹೆಸರಿದ್ದ ಸಾರ್ಥಕವಿನ ಸುಂದರಿ ಇಡೀ ಕೊಡುವೆ ದೊಡ್ಡ ಮಾತಿಲ್ಲ. ಕಾಂತ, ಕಾಂತಿ, ಅದೇನು ಚೆನ್ನಾಗಿ ಹೇಳು.
ಸಹೇ ಸುಂದರಿ ಸುಂದರ ಸುಂದರಿ ಹೇಗಾದರೂ ಮಾಡಿ ನನ್ನ ಮಾತನ್ನು ನಡೆಸಿಕೊಡು ಕಾಂತ ಗುಣವಂತ. ಆಯ್ಕೆಯೇ ಉಳಿದಾದ ಮುಗಿಯಾದ ಮಡಲಿ ಶುರು ಮಾಡಿ ನಿನ್ನ ಮಾತಿನ ಸಂಶಯು ನನಗೆ ಸ್ವಲ್ಪವಾದರೂ ಅರ್ಥವಾಗಲಿಲ್ಲ. ಅಹೇ ಸುಂದರಿ ಸುಂದರ ನಮ್ಮ ಅಣ್ಣನಾದ ಧರ್ಮರಾಯಲು ನಮಗೇನಾದರೂ ವಿಪತ್ತಿನ ಕಂಟಕವು ಬಂದು ಒದಗಿದರೆ ತಾನು ಯುದ್ಧ ಮಾಡದಿದ್ದರು. ಅಹೇ ಸುಂದರಿ ಸುಂದರ ಭೀಮೇಶನು ಮತ್ತು ಕಲಿಪಾಸ್ತರ ತಮ್ಮಂದರೆಲ್ಲವರೆಂದು ತಿಳಿದು ಯಾರಿಗಾದರೂ ಕಷ್ಟಗಳ ಪರಿಹರಿಸುವುದು ಅವರಿಗೆ ವಚನವನ್ನು ಕೊಟ್ಟು ಅಹೇ ಕಾಂತಿ ಕಾಂತ ಅವರ ಕಷ್ಟಗಳನ್ನ ಪರಿಹರಿಸುವ ಧರ್ಮಗಳ ಭೂಪಾಲಕನಾದ ಅಣ್ಣನಿಗೆ ತಮ್ಮನಾಗಿ ಸಾರ್ಥಕವೇನು? ಅಹೇ ಕಾಂತಿ ಕಾಂತ ಹಿಂದಕ್ಕೆ ಸರಿ ವೈರಿಗಳ ಮಕ್ಕಳ ಕಂಟಕ ನಮ್ಮ ಕೌರವ ನಮ್ಮ ತಂಟೆಗಾರನು ನಿನಗೆ ಕೊಟ್ಟ ಪಾತ್ರಗಳನ್ನು ಸ್ವಲ್ಪವಾದರೂ ನೆನಪಿಲ್ಲವೇ ಹೇಗೆ? ಅಹೇ ರಮಣಿ ನಮ್ಮನ್ನು ಹರಗಿನ ಮನೆಯಲ್ಲಿ ಹಾಕಿ ಬೆಂಕಿಯನ್ನು ಹಚ್ಚಿ ಕಪಟ ಜೂದವನ್ನು ಆಡಿ 12 ವರ್ಷ ವನವಾಸ ನಮಗೆಲ್ಲಗಿಂತ ಕಡಕಷ್ಟ ಕುಲದ್ರೋಹಿಗಳಾದ ಬಳಿರಿ ಆ ಗೌರವನ ಮಡದ ಮನೆಗಳಾದ ಭಾನುಮತಿ ನಮ್ಮಲ್ಲಿ ಬಂದು ಕೈ ಮುಗಿದು ಬೇಡಿದಾಗ ಅಹೇ ಸುಂದರಿ ಅಣ್ಣನ ಆಜ್ಞೆಯಿಂದ ತಡ ಮಾಡದೆ ಹೋಗಿ ಚಿತ್ರಸೈನ ನಮ್ಮ ಗಂಧರ್ವನ ಕೈಯಿಂದ ಬಿಡಿಸಿದ ಮಧ್ಯಮ ಭಾಂಡವನ ಹೆಂಡತಿಗೆ ಬಂದ ಕಷ್ಟವನ್ನು ದೂರ ಮಾಡುವುದು ದೊಡ್ಡದೇನಲ್ಲ ಕಾಂತಿ. ಕಾಂತ ಕಾಂತಿ ಹೇಳುವನೆ ಕೇಳು. ನೀನು ಚೆನ್ನಾಗಿ ಹೇಳು. ಹರಿಯುವ ನದಿಯೋಳು ಶ್ರೀ ಹರಿ ಪೂಜೆಯೋಳು ಹರಿಯುವ ನದಿಯೋಳು ಶ್ರೀ ಹರಿ ಪೂಜೆಯೋಳು ನಡೆದಿಹ ಘಟನೆಯು ಕಾಂತನೆ ಕೇಳು ನಡೆದಿಹ ಘಟನೆಯು ಕಾಂತನೆ ಕೇಳು ಹರಿಯುವ ನದಿಯೋಳು ಶ್ರೀ ಹರಿ ಪೂಜೆಯೋಳು. ನಾಚಿಕೆಯು ಆಕಾಶ ಮಾರ್ಗದಿ ಪುಷ್ಪ ವಿಮಾನದಿ ಯುದ್ಧವನ್ನು ಮಾಡಿ ಪಾಶುಪಶಾಸ್ತ್ರವನ್ನು ಕೊಟ್ಟ ಪರಾಕ್ರಮನಾದ ಕಾಂತಿ. ಇಲ್ಲ ಎಂದವರಾರು ಪ್ರಿಯ ನಾನಿರುವವರೆಗೆ ನಿನಗೆ ಬಂದ ಭಯವೇನು ಕಾಂತಿ? ಕಾಂತ ಕಾಂತಿ ನಾನು ಹೇಳುವುದನ್ನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಆಕಾಶ ಮಾರ್ಗದಿ ಪುಷ್ಪ ವಿಮಾನದಿ ಗಯನಗೊಳಿದ ಎಂದರ ಎಲೆ ಬಿಟ್ಟಿದೆ ಶ್ರೀಹರಿ ಕಾರದಲ್ಲಿ. ಚೆನ್ನಾಗಿ ಕೇಳು. ಗಯನಗೊಳಿದ ಎಂದರ ಎಲೆ ಬಿಟ್ಟಿದೆ ಶ್ರೀಹರಿ ಕಾರದಲ್ಲಿ. ಹರಿಯುವ ನದಿಯೋಳು ಶ್ರೀ ಹರಿ ಪೂಜೆಯೋಳು ಹರಿಯುವ ನದಿಯೋಳು. ಕಾಂತ ಕಾಂತಿ ಗಂಧರ್ವನಾದ ಗಹಿ ಮಹಾರಾಜನು ಪುಷ್ಪಕ ವಿಮಾನವನ್ನೇರಿ ಏರಿ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ಸಂಚರಿಸುತ್ತಿರುವಾಗ ತಾನು ಹಾಕಿಕೊಂಡಂತ ತಾಂಬೂಲವು ಕೆಳಗೆ ಉಳಲು ಹೌದೇನು ಸುಂದರಿ? ಕೆಳಗೆ ನದಿಯಲ್ಲಿ ಆರ್ಗಿ ಬಿಡುತ್ತುವ ಶ್ರೀಕೃಷ್ಣನ ಕರದಲ್ಲಿ ಬೀಳಲು ಹಾ. ಶ್ರೀಕೃಷ್ಣನು ಕೋಪಿತನಾಗಿ ನಾಳೆ ಸೂರ್ಯಾಸ್ತ ಸಮಯದಲ್ಲಿ ನನ್ನ ಕರದಲ್ಲಿ ತಾಂಬೂಲ ಉಳಿದವನ ಶಿರವನ್ನು ತೆಗೆಯುವನೆಂದು ಶಪಥವನ್ನು ಮಾಡಿದವನಂತೆ. ಆದ ಕಾರಣ ಗಂಧರ್ವನಾದ ಗಯ ಮಹಾರಾಜನು ನಾರದರು ಬಂದು ನನ್ನಲ್ಲಿ ವಚನವನ್ನು ತೆಗೆದುಕೊಂಡರು. ನನ್ನ ಮಾತನ್ನು ನೀನು ನಡೆಸಬೇಕು ಕಾಂತ ಗುಣವಂತ. ಸುಂದರಿ ಅಂದರ ಜಗಜಾಕ್ಷನಿಗೆ ಪ್ರಿಯನಾದ ನಾನು ಹಠದೊಡನೆ ಯುದ್ಧ ಮಾಡುವುದಂದರೆ
ಭಕ್ತನೊಡನೆ ಸರಿ ಕಾಳಗವನ್ನು ಮಾಡಿ ದುರ್ಲಕ್ಷ್ಯವನ್ನು ತೋರುವಂತೆ. ಇದು ಹಾಗಲಾರದ ಮಾತು. ಅಹೇ ಸುಂದರೇ, ಅಯ್ಯೋ ಪುತ್ರಲೋಚನಾದ ಶ್ರೀಕೃಷ್ಣ ಪರಮಾತ್ಮನನ್ನು ನೆಚ್ಚಿಕೊಂಡರೆ ಎನ್ನ ಹೃದಯದ ಜಡದೋಡಿಸುವ ಭಕ್ತ ನನ್ನ ಕೆಕ್ಕೆ ತಾನು ಉಚ್ಚಪಡಿಸುವುದು. ಅಹೇ ಸುಂದರೇ, ಎಲ್ಲ ಕಿಲಾತ್ರಿಗಳು ಬಂದರೊಡನೆ ಚಂದ್ರ ಕವಳವನ್ನು ಮಾಡಿದರೆ ಎನ್ನ ಮನಸ್ಸಿಗೆ ಕಿಂಚಿತ್ತಾದರೂ ಅಯ್ಯ ರಮಣೆಯೇ, ಎನ್ನ ಅಂತರಂಗದ ಬಳಿಗೆ ಮಾರುತ್ತಿರುವ ಅಂಬುಜಾಕ್ಷಿಯ ಮೇಲೆ ಗಿದ್ದ ಮಾಡುವುದಂದೇ ಎನ್ನ ವೃತರವಾದ ಕರದೋಳು ಪೋಲಿ ಮಿಂಚಿನಂತಿರುವ ಎಲ್ಲ ಮನಸ್ಸನ್ನು ಕೊಡಲು ಅಯ್ಯೋ ಎನ್ನ ಮೂರ್ಖವು ಎಷ್ಟೊಂದು ಹೇಳಲಿ. ಅಯ್ಯೇ ಸುಂದರೇ, ಶ್ರೀಕೃಷ್ಣನೊಡನೆ ಸೃಷ್ಟಿಸಿದ ಗೆದ್ದದ ಬದಲಾಗಿ ಕೈಯ ನಮ್ಮ ಗಂಧರ್ವನಿಗೆ ಎನ್ನ ಪ್ರಾಣವೇನಾದರೂ ಕೇಳಿದರೆ ನನ್ನ ಪ್ರಾಣವನ್ನು ಬಾರಿಸಲಾಗುತ್ತದೆ. ಅಯ್ಯೋ ಶಿವ ಶಿವ, ಅಜ್ಞಾನವನ್ನು ಹರಿಸುವ ಸುಜ್ಞಾನ ದಿವ್ಯಾದ ಮುಖ. ಅಯ್ಯೋ ಎನ್ನುடைய ಹಾಕಿದ್ದಲ್ಲ ನಿನ್ನಯ ಬಲತ್ಕಾರ. ಅಯ್ಯೇ ಸುಂದರೇ, ಶ್ರೀ ಗೋನಂಗಳು ಎನ್ನಗೆ ಸರಸಾಟಿಯಾಗುವ ಗಂಡು ಕಲೆಗಳೇ ಎಲ್ಲದನ್ನು ಗರ್ಭಿಸುತ್ತ ಎಲ್ಲ ತಕ್ಕ ಸಾಮರ್ಥ್ಯಕ್ಕೆ ಸ್ಥಿರ ಎಂಬ ಸಿಗುವನಲ್ಲ. ಅಯ್ಯೇ ರಾಕ್ಷಸಾಹಿ ಸುಂದರೇ, ಅಯ್ಯೋ ರಾಕ್ಷಸಾಂತಕನಾಥ ಲಕ್ಷ್ಮೀಕಾಂತ, ಅಯ್ಯೋ ನಿನ್ನನ್ನು ಸರಿಯಾಗಿ ತಂದು ಬಿಟ್ಟಿದ್ದನಲ್ಲೋ ನನ್ನೊಳಗೆ ಆ ಭಗವಂತ. ಕಾಂತ, ಅಯ್ಯೋ ಏನು ಮೋಸವಾಗಿ ತಂದವ ನಗರವನೇ, ಇದಕ್ಕೆ ನೀನ ದಾರಿಯಂ ದೂರ ಮುರಾರ ಪಂಚ ಪಾಂಡವರಿಗೆ ನೀನೇ ಪ್ರಾಣದಾರ. ಕಾಂತ, ಕಾಂತೆ, ಎಲ್ಲಿಂದಲೋ ಬಂದ ನಾರದರು ಏನು ತಿಳಿಯದೆ ಎನ್ನಿಂದ ವಚನವನ್ನು ತೆಗೆದುಕೊಂಡರು ಪ್ರಿಯ. ಹೌದೇನು ಕಾಂತೆ, ಹೇಳಿಬಿಡಿ ಕೇಳು. ಚೆನ್ನಾಗಿ ನಾ